ಸದ್ಯ ಕಾರ್ಕಳದ ಹುಡುಗಿಯೊಬ್ಬಳು ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿದ್ದಾಳೆ. ಆಕೆಯ ಒಂದೇ ಒಂದು ಕವರ್ ಡ್ರೈವ್ ಶಾಟ್ಗೆ ಕ್ರಿಕೆಟ್ ಲೋಕದ ದಿಗ್ಗಜರು ಬೆರಗಾಗಿದ್ದಾರೆ. ಹಾಗಾದರೆ ಆ ಹುಡುಗಿ ಯಾರು? ಇಲ್ಲಿದೆ ನೋಡಿ ಕವರ್ ಸ್ಟೋರಿ. ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ವೈರಲ್ ಆಗಿರುವ ಈ ವಿಡಿಯೋ ಇರೋದು ಕೇವಲ 6 ಸೆಕೆಂಡ್. ಈ ವಿಡಿಯೋ ಎಲ್ಲಿಯವರೆಗೆ ವೈರಲ್ ಆಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮ ESPN ಈ ವಿಡಿಯೋವನ್ನ ಪೋಸ್ಟ್ ಮಾಡಿ ಹಾಡಿ ಹೊಗಳಿದೆ. ಇಂಥದ್ದೊಂದು ಹೊಡೆತವನ್ನ ನೀವು ಎಂದಾದ್ರೂ ನೋಡಿದ್ದೀರಾ ಅಂತ ಬಣ್ಣಿಸಿದೆ. ಲೆಗ್ ಸ್ಟಂಪ್ ನಿಂದ ಆಚೆ ಹೋಗಿ ಒಂದು ಸ್ಟೆಪ್ ಮುಂದೆ ಬಂದು ಚೆಂಡಿನ ಮೇಲೆ ಹದ್ದಿನ ಕಣ್ಣಿನ ಗುರಿ ಇಟ್ಟು ಹುಡುಗಿಯೊಬ್ಬಳು ಹೊಡೆದ ಕವರ್ ಡ್ರೈವ್ ನೋಡಿ ಕ್ರಿಕೆಟ್ ಅಭಿಮಾನಿಗಳು ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಈ ಹುಡುಗಿ ಹೊಡೆದ ಈ ಕವರ್ ಡ್ರೈವ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟಿಗರನ್ನೇ ನಾಚಿಸುವಂತಿದೆ. ಇದೇ ಹೊಡೆತ ಒಂದು ವೇಳೆ ಗ್ರೌಂಡ್ ನಲ್ಲಿ ಹೊಡೆದಿದ್ರೆ ಚೆಂಡು ಬುಲೆಟ್ ವೇಗದಲ್ಲಿ ನುಗ್ಗಿ ಬೌಂಡ್ರಿ ಗೆರೆಯಲ್ಲಿ ಹಾಕುವ ಜಾಹೀರಾತು ಫಲಕದ ಮೇಲೆ ಸಿಡಿಲಿನಂತೆ ಬಂದು ಅಪ್ಪಳಿಸುತ್ತಿತ್ತೋ ಏನೋ. ವಿರಾಟ್ ಕೊಹ್ಲಿ, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಇಂಥದ್ದೊಂದು ಕವರ್ ಡ್ರೈವ್ ಹೊಡೆದಿರೋದನ್ನ ನೀವೆಲ್ಲ ನೋಡಿರಬಹುದು. ಸೇಮ್ ಟು ಸೇಮ್ ಅದೇ ರೀತಿ ಈ ಹುಡುಗಿ ತನ್ನೆಲ್ಲ ಬಲವನ್ನ ಚೆಂಡಿಗೆ ರವಾನಿಸಿ ಬ್ಯಾಟ್ ಬೀಸಿದ್ದಾಳೆ. ಅಷ್ಟಕ್ಕೂ ಇಂಟರ್ನೆಟ್ ನಲ್ಲಿ ಸೆನ್ಸೇಷನ್ ಸೃಷ್ಟಿಸಿರುವ ಈ ಹುಡುಗಿ ಯಾರು ಗೊತ್ತಾ? ಈ ಕವರ್ ಡ್ರೈವ್ ಸ್ಪೆಷಲಿಸ್ಟ್ ಉಡುಪಿ ಜಿಲ್ಲೆಯ ಕಾರ್ಕಳದ ಕುವರಿ, ಕಾರ್ಕಳ ತಾಲೂಕಿನ ಕೆರುವಾಶೆ ಗ್ರಾಮದವಳು. ಈಕೆಯ ಹೆಸರು ಜ್ಯೋತಿ ಅಂತ. ಈಕೆ ಚಿಕ್ಕ ವಯಸ್ಸಿನಿಂದಲೇ ಇದೇ ಬ್ಯಾಟ್ ಬೀಸುತ್ತಿದ್ಲು. ಶಾಲಾ ದಿನಗಳಲ್ಲೂ ಕೂಡ ಹುಡುಗರು ಆಡೋ ಮೈದಾನದಲ್ಲಿ ಚೆಂಡನ್ನ ಲೀಲಾಜಾಲವಾಗಿ ಬೌಂಡ್ರಿ ಗೆರೆಗೆ ದಾಟಿಸುತ್ತಿದ್ಲು. ಆದರೆ ಈ ಗ್ರಾಮೀಣ ಮಟ್ಟದ ಪ್ರತಿಭೆ ಕೇವಲ ಪ್ರತಿಭೆಯಾಗಿಯೇ ಉಳಿದಿದೆ. ಒಂದು ವೇಳೆ ಸೂಕ್ತ ತರಬೇತಿ ಸಿಕ್ಕಿದ್ದಿದ್ರೆ ಈಕೆ ಖಂಡಿತವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರವಾಗಿ ಆಟ ಆಡುತ್ತಿದ್ಲು. ಇನ್ನು ಕಾಲ ಮಿಂಚಿಲ್ಲ. ಈ ಪ್ರತಿಭೆಯನ್ನ ಗುರುತಿಸುವ ಕೆಲಸವಾಗಬೇಕಾಗಿದೆ. ಕ್ರಿಕೆಟ್ ಲೋಕವನ್ನ ಬೆರಗಿಗೊಳಿಸಿದ ಈ ಯುವತಿ ಇನ್ನಷ್ಟು ಸಾಧನೆ ಮಾಡಲಿ ಅನ್ನೋದೇ ನಮ್ಮ ಹಾರೈಕೆ. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.